ಸೌಭಾಗ್ಯ, ನಿನ್ನ ದೇಹ ಸುಖ ಅನುಭವಿಸುವವರೆಗೂ ನನಗೆ ನೆಮ್ಮದಿಲ್ಲ. ನಮಸ್ಕಾರ ಕಣಪ್ಪ. ಅರ್ಜೆಂಟಾಗೆ ಫೋನ್ ಹಾಕ್ತ್ರಲ್ಲ, ನನಗೇನೋ ಗಾಬರಿ ಆಗ್ಬಿಡ್ತು. ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದೆ. ಏನು ವಿಚಾರ ಹೇಳು. ನಿನ್ನ ಬಡ್ಡಿ ವ್ಯವಹಾರಕ್ಕೆ ನನ್ನ ಸಹಕಾರ ಬೇಕು. ನಿನಗೆ ಕೇಳಕ್ ಮಾಡಿದ ಕೊಲ್ಲೋದಿಕ್ಕೆ ನಾನ್ ಬೇಕು. ನನ್ನ ದರ್ಪದ ಅಧಿಕಾರದಲ್ಲಿ ದೊಡ್ಡ ಮಾಡ್ಕೊಂಡು ಕಾಂಡ ಹೆಣ್ಣುಗಳೊಂದಿಗೆ ಸುಖ ಪಡೆಯೋದಕ್ಕೆ ನನ್ನ ಸಹಕಾರ ಬೇಕು. ನಿನ್ನ ನೆರಳಲ್ಲೇ ತಾನೆ ಬದುಕ್ತಾ ಇರೋದು. ಬದುಕ್ತಾ ಇದೆಯಾ? ಬದುಕ್ಲೇಬೇಕು. ನಿನ್ನೊಂದಿಗೆ ಸಂಸಾರ ಮಾಡಲು ಬಂದ 4 ಜನ ಹೇಳ್ತಿರೋದು ಕೊಲೆ ಮಾಡಿದ್ದು ನಾನು. 70ನೇ ವರ್ಷ ಇಸ್ಮಿಲ್ ಮುಚ್ಚೋದ್ ಪೈಲ ಈಗ ಓಪನ್ ಮಾಡ್ತಿರಲ್ಲ, ಅದ ಮುಗಿದೋದ್ ಕತೆ. ನನ್ನೆಲ್ಲ ವ್ಯವಹಾರಗಳಿಗೆ ನೀವೇ ತಾನೇ ಸ್ಫೂರ್ತಿ. ನನ್ನ ಜೀವನದಲ್ಲಿ ನಾನು ಕಂಡಿಟ್ಟ ಹೆಣ್ಣನ್ನು ಅನುಭವಿಸಲೇ ಬಿಟ್ಟಿಲ್ಲ. ಬಟ್ ಆ ಬಡ ವಿಕಾರಿ ದೇವು ತಂಗಿ ಸೌಭಾಗ್ಯ ನನಗೆ ದಕ್ಕಲಿಲ್ಲ. ಅವಳನ್ನು ಪಡೆಯಲೇಬೇಕೆಂದು ಹಣ ಒಡವೆ ಎಲ್ಲವನ್ನು ಕೊಟ್ಟು ದೇವುಗೆ ನಮಸ್ಕಾರ ಮಾಡಿ ನಿನ್ನ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡ್ಕೊಳ್ಳುವಂತ ಕೇಳ್ಕೊಂಡೆ. ನಗುತ್ತಾ ಹೋದವನು ವಾಪಸ್ ತಂದು ಬಿಸಾಕೋದ ಆ ಬಿಕಾರಿ ನಾಳೆ ಅವನ ತಂಗಿನ ನಂದ ಜೊತೆ ಮದುವೆ ಮಾಡ್ತಾ ಇದ್ದಾನೆ. ಅದು ಅಲ್ಲದೆ ಆ ಮನೆಗೆ ಅವನು ಅಳಿಯನಾಗ್ತಾ ಇದ್ದಾನೆ. ಇಲ್ಲ ಇಲ್ಲ, ಏ ಮದುವೆ ನಾಡಿ ಬಾರ್. ಇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ಬಲ್ಲ. ಅರ್ಥ ಆಯ್ತು. ಆ ಸೌಭಾಗ್ಯ ಮಾಂಗಲ್ಯ ಭಾಗ್ಯ ಕಾಣದೆ ನಿನ್ನ ಮಂಚದ ರಾಣಿ ಆಗ್ಬೇಕಂತ ತಾನೆ. ನಾಳೆ ಮದುವೆ ಆಗ್ಲಿ, ಮುಂದಿನ ದಾರಿ ಹುಡ್ಕೋಣಂತೆ. ಅಲ್ಲಿ ತನಕ ಇರೋ. ವೆಲ್ಕಮ್ ಅಮರ್, ವೆಲ್ಕಮ್. ಮಾಲಿನ್ಯ ಕೈ ಹಿಡಿದು ಮಾನವಂತರ ಮನೆತನಕ್ಕೆ ಅಳಿಯನಾಗಿ ಅವಳ ಸಿರಿ ಸಂಪತ್ತಿಗೆ ಒಡೆಯನಾಗ್ತೀನಿ ಅಂತ ನನ್ನನ್ನು ಎದುರಾಕಂಡ್ರಿ. ಯಾಕೆ ಹಾ ಬಣ್ಣ ಚಿಟ್ಟೆ ನಿಮ್ಗೂ ಕೂಡ ಕೈ ಕೊಟ್ಲಾ? ಕೈ ಕೊಟ್ಟಿಲ್ಲ, ಕೈ ಸೇರೋದಕ್ಕೆ ಸಿದ್ಧವಾಗಿದ್ದಾಳೆ. ಮದೇಶ, ಈ ಅಮರವಾಣಿ ನಿಂಗೆ ಇನ್ನೂ ಗೊತ್ತಿಲ್ಲ. ಇವನಂತರ ಮಿಡಿ ನಾಗರಾವ್ ಇದ್ದಾಗೆ ಕೆಣಕಿದವರ ನಿದ್ದೆಗೆಡಿಸಿ ಹಂತವಾಗಿ ಪರಿತಪ್ಪಿಸೋ ಮಾಡ್ತೀನಿ. ಇವನು ಹೇಳನಲ್ಲ, ಮಾಡ್ ತೋರ್ಸೋಣ. ಇದು ಈ ಅಮರವಾಣಿಯಲ್ಲೂ ದಿವ್ಯವಾಣಿ. ದಡ್ಡ ಸತ ದಡ್ಡ. ಆ ವಾಡಿಗರ ಮುಂದೆ ನೀನು ಹಾವಿನ ಕತೆ ಹೇಳ್ತಾ ಇದೀಯ. ನಿನಗೆ ಆ ಮಾಲಿನ ಮೇಲೆ ಅಷ್ಟೊಂದು ಆಸೆ ಇದ್ದರೆ ಆ ಮನೆಯನ್ನು ಸೇರಿ ಆ ಮನೆಯನ್ನು ನರಕ ಸದೃಶ್ಯ ಮಾಡ್ತೀಯ? ಖಂಡಿತ ಖಂಡಿತ. ಅದೇ ಸರ, ಇವತ್ತು ಮಾಲಿನಿ ಆ ಅಣ್ಣದಿರ ಮಧ್ಯೆ ಕಟ್ಟಿ ಬಿದ್ದು ಆ ಮಾನವಂತರ ಮನೆಗೆ ತರ್ಬದ. ಬಟ್ ಇವತ್ತಲ್ಲ ನಾಳೆ ಆ ಅಂದದಾರ ಮನೆಗೆ ನಾನೇ ಅರಸ. ನೀವೆಲ್ಲ ಸಾಥ್ ಕೊಡದಾದ್ರೆ ಆ ದೊಡ್ಡ ಮನೆ ಮಕ್ಕಳನ್ನ ಜೈಲಿಗೆ ಕಳಿಸಿ ಕಂಬಿ ಮಾಡ್ತೀನಿ. ಇದು ಈ ಅಮರವಾಣಿಯಲ್ಲೂ ದಿವ್ಯವಾಣಿ. ಅಮರವಾಣಿ ದಿವ್ಯ ಮಾಡಿದ ನನಗೆ ಬೇಕಾಗಿಲ್ಲ. ನಾಳೆ ಮದುವೆ ನಡೆದ್ರು ಆ ಸೌಭಾಗ್ಯಗಳಿಗೆ ಮಾಂಗಲ್ಯ ಬಗ್ಗೆ ತೋರಿಸ್ಬಾರ್. ಮದೇಶ್, ನಾನಂತೂ ಮದುವೆ ಹೋಗ್ಲೇಬೇಕು. ಯಾಕೆಂದ್ರೆ
ಮುಂದೆ ನನ್ನ ಕೆಲಸಕ್ಕೆ ತುಂಬಾ ತೊಂದರೆ ಆಗುತ್ತೆ. ನೋಡು, ನೀನೆಲ್ಲ ನಾನಲ್ಲ, ಇಡೀ ಊರೇ ಬಂದ್ರ ಆ ಮದುವೆನ ನಿಲ್ಸಕ್ಕಾಗಲ್ಲ. ಯಾಕೆಂದ್ರೆ ಅದು ದೊಡ್ಡ ಮನೆ ಮದುವೆ. ಅರ್ಥವಾಯ್ತೇನೋ ನಿನ್ನ ಅಜ್ಜಿ ಹೊಟ್ಟೆ ಕಡಿಯ. ನಾಳೆ ಮದುವೆ ಆಗ್ಲಿ, ಸಮಯ ನೋಡಿ ಸೂತ್ರ ಹುಡುಗಾಯ್ತಂತ. ಯಾಕಂದ್ರೆ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಿ ಅಂತ. ಯಾಕಂದ್ರೆ ಅದು ದೊಡ್ಡ ಮನೆತನ. ನೀನು ನಮಸ್ಕಾರ ಮಾಡ್ಬೇಕು, ನಾನು ನಮಸ್ಕಾರ ಮಾಡ್ಬೇಕು. ನಡೆಯಪ್ಪ. ಅನ್ಭವಿಸೋರ್ಗು ನನಗೆ ನೆಮ್ಮದಿ ಇಲ್ಲ.